Avahan Foundation has carried out many healthcare programs like Health on Wheels, 1000 plus mega blood donation camps, hygiene kit distribution, free medical camp for health awareness, clean drinking water facility installation, sanitation programs in government schools, and construction of clean toilets, mobile hospital facility for remote places, food for hunger, thereby promoting nourishment and nutrition, and many other programs for the health of underprivileged people. The contribution of Avahan Foundation is immense in health, education, women empowerment, and many more. One of the most essential aspects of human life is health. Recently, the organization had renovated and inaugurated a hospital in March 2023 in Bengaluru and has contributed high-tech equipments and other basic requirements that are necessary for a hospital to function efficiently. This has resulted in a large number of happy patients. ಆರಾಮಾಗಿದೆಯಾ? ಏನಾದ್ರು ತೊಂದರೆ ಇದೆಯಾ? ಏನಾದ್ರು ಇಶ್ಯೂಸ್ ಇದೆಯಾ? ಹಾಸ್ಪಿಟಲ್ ಏನೋ ಪ್ರಾಬ್ಲಮ್ ಇದೆಯಾ? Till now, Avahan Foundation has adopted 48 hospitals and has more than 5 lakh beneficiaries in the health sector of the country. These hospitals offer maternal and neonatal care with good hygiene. The hospitals have facilities that are no less than any private hospitals. Hysterectomies ಆಗಿದೆ, 10 LTOs ಆಗಿದೆ, TOs ಆಗಿದೆ. ಸೊ ಕೊಟ್ಟು ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಇನ್ನೂ ಕೊಟ್ಟರು ಒಳ್ಳೆಯದಾಗುತ್ತೆ ಅನ್ಸುತ್ತೆ. ಇನ್ನೂ ಒಂದು ಅಲ್ಲ, ಬಿಕಾಸ್ ultimately you see whatever effort we are putting for the couple, yes, they should get benefit. Yes. ಸೊ ನಮ್ಮದು ಮಾರ್ಚಲ್ಲಿ 2 ಡೆಲಿವರೀಸ್ ಆಗಿತ್ತು, ಏಪ್ರಿಲಲ್ಲಿ 7 ಆಗಿತ್ತು, ಮೇಯಲ್ಲಿ 27, ಲಾಸ್ಟ್ ಮಂತ್ 37. So slowly it is increasing. So definitely. So we can talk to some of your patients also. ಶುಗರ್ ಜಾಸ್ತಿ ಇದೆ, ಮಾಡೋಕ್ಕಾಗಲ್ಲ. ಬರೀ ಬೌಲ್ ಮಾಡ್ತಾರೆ, ಮತ್ತೆ ಚೆಕ್ ಮಾಡಿಸ್ಕೊಂಡು ಮತ್ತೆ ಜಾಸ್ತಿ ಬಂದಿದೆ ಬರುತ್ತೆ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊತಾರೆ. ಅಮೌಂಟ್ ಅನ್ನಿಸ್ತು ಅಂತ ನಮ್ಮ ಜೊತೆ ಹೇಳ್ಕೊತೀರಾ? ತುಂಬ ಖುಷಿ ಆಯಿತು, ಇದು ಮಾಡಿರೋದು ಒಳ್ಳೇದಾಯಿತು. ಮಗು ಹೇಗಿದೆ? ಮಗು ಪರವಾಗಿಲ್ಲ, ಚೆನ್ನಾಗೈತೆ. ಆಪ್ರೇಷನ್ನು ಆಯಿತು, ನಾರ್ಮಲ್ ಡೆಲಿವರಿ. ತಾಯಿ? ಹ್ಞೂ, ನಮ್ಮ ಮಗಳು. ನಮಸ್ಕಾರ ಅಮ್ಮ, ಹೆಂಗೆ ಅನ್ನಿಸ್ತು ಅಮ್ಮ? ತುಂಬ ಚೆನ್ನಾಗೈತೆ. ನಿಮ್ಮ ಚೆನ್ನಾಗಿ ನೋಡಿದ್ರ? ಬಂದಿದ ತಕ್ಷಣ ಎಲ್ಲ ಇದು ಮಾಡಿದ್ರು. ಈ ಆಸ್ಪತ್ರೆಯಲ್ಲಿ ಹೇಗಿತ್ತು ನಿಮ್ಮ ಅನುಭವ? ಚೆನ್ನಾಗಿ ನೋಡ್ತಾರಾ? ಚೆನ್ನಾಗಿ ನೋಡ್ತಾರೆ. ಮಗು ಹೇಗಿದೆ? ನಾನು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನಾದರೂ ಬೇರೆ ಬೇರೆ ಸಮಸ್ಯೆ ಏನಾದ್ರು ಇತ್ತಾ? ಇಲ್ಲ, ಬೇರೆ ಏನು ಸಮಸ್ಯೆ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ. ಇಲ್ಲಿ ಸ್ವಚ್ಛತೆ, ನೀಟ್ನೆಸ್ಸು ಏನೂ ಪ್ರಾಬ್ಲಮ್ ಆಗಲಿಲ್ಲಮ್ಮ? ಈ ಆಸ್ಪತ್ರೆ ಬಗ್ಗೆ ನಮ್ಮ ಹತ್ರ ನೀವೇನಾದರೂ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಮ್ಮ? ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಬಂದ ತಕ್ಷಣ ಚೆನ್ನಾಗಿ ನೋಡಿದ್ರು, ಎಲ್ಲ ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ.
ಬಂದಿದ್ದ ತಕ್ಷಣ ಅದನ್ನು ಮಾಡ್ಕೊಳ್ಳೋದು ಎಲ್ಲ ಚೆನ್ನಾಗಿ. ಬ್ರಜಕಿಶೋರ್ ಅಂತ ಆಹ್ವಾನ್ ಫೌಂಡೇಶನ್ ಇದೆ. How was the service and all? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ಅದು ನಮ್ಮದೇ ಏರಿಯಾನಲ್ಲಿ ಇಷ್ಟು ಒಳ್ಳೆ ಹಾಸ್ಪಿಟಲ್ ಇದೆ ಅಂತ ನನಗೂ ಗೊತ್ತಿಲ್ಲ. ನಾನು ಕನ್ನಡ, ತೆಲುಗು, ತಮಿಳ್ ಫಿಲ್ಮ್ ಆ್ಯಕ್ಟ್ರೆಸ್, ಓನ್ಲಿ ಸಿನಿಮಾಸ್ಗಳನ್ನ ಮಾಡಿದ್ದೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಬೇಬಿ. ನಾನು ಪ್ರೆಗ್ನೆಂಟ್ ಇದ್ದಾಗಲೂ ಒಂದು ಸಿನಿಮಾ ಮಾಡಿದ್ದೆ, ತಾರಿಣಿ ಅಂತ. ಆ್ಯಂಡ್ 1 day ಆಫ್ ಶೂಟ್ ಮಗುದು ಮಾತ್ರ ಪೆಂಡಿಂಗ್ ಇದೆ. ಸೊ ಐ ಹ್ಯಾವ್ ಟು ಬಿಕಮ್ ರೋಲ್ ಮಾಡೆಲ್ ತುಂಬ ಜನಕ್ಕೆ. ತುಂಬ ಜನ ಪ್ರೆಗ್ನೆನ್ಸಿ ಆಯಿತು, ಮದರ್ಹುಡ್ ಸ್ಟಾರ್ಟ್ ಆಯಿತು ಅಂದರೆ ಕೆರಿಯರ್ ಸ್ಟಾಪ್ ಆಗೋಗುತ್ತೆ ಅಂತ ತುಂಬ ಜನ ಥಿಂಕ್ ಮಾಡ್ತಾರೆ. ಅದು ಬಿಟ್ಟು ಒಂದು ಲೈಫ್ ಇದೆ, ಅದರೊಟ್ಟಿಗೆ ಒಂದು ಲೈಫ್ ಇದೆ ಅಂತ ಪ್ರೆಗ್ನೆನ್ಸಿನಲ್ಲೂ ಕೂಡ ಫ್ರಮ್ 7, 8, 9 months ನಾನು ಇಲ್ಲಿ ಡೆಲಿವರಿಗೆ ಬರೋ ದಿನವೂ ನಾನು ಶೂಟಿಂಗ್ ಕಂಪ್ಲೀಟ್ ಮಾಡಿನೇ ಬಂದಿದ್ದು. ಸೊ ತಾರಿಣಿ ಅಂತ ಸಿನಿಮಾ ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಮಾಡಿದ್ದು. ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಸ್ಟಾಫ್ಸ್ ಎಲ್ಲ, ಡಾಕ್ಟರ್ಸ್, ಸ್ಟಾಫ್ಸ್ ಎಲ್ಲ ವೆರಿ ಫ್ರೆಂಡ್ಲಿ. So how's the baby now? Baby is fine. Good. Oh, super. ತುಂಬ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಆ್ಯಕ್ಚುಲಿ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಂದು ಸ್ವಲ್ಪ ಬೇರೆನೇ ಥರ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ನಮ್ಮಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ ಅಂದರೆ ಯಾರೂ ಬರಲಿಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಈಗ ನಾವಾದ್ರೂ ಈಗ ನಮ್ಮ ಪ್ರೊಫೆಷ್ನಲಲ್ಲಿ ಎಷ್ಟೊಂದು ಜನ ಇಮಿಡಿಯೇಟ್ ಆಗಿ ಹೈಫೈ ಹಾಸ್ಪಿಟಲ್ಸ್ಗಳಿಗೆ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಅವ್ರು ಕೇಳಿದಷ್ಟು ಬಿಲ್ಸ್ನ ಕೊಟ್ಟು ಬರಲೇಬೇಕು. ಆಮೇಲೆ ನಾರ್ಮಲ್ ಡೆಲಿವರಿನ ಎಲ್ಲರಿಗೂ ಒಂದು ಶಾಕಿಂಗ್, ನಾರ್ಮಲ್ ಡೆಲಿವರಿನ ಹೌ ಕಮ್ ಅಂತ. ಸಿ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹಾಸ್ಪಿಟಲ್. ಈ ಥರದ್ದು ಇನ್ನೂ ಒಳ್ಳೆ ಹಾಸ್ಪಿಟಲ್ಸ್ಗಳು ಎಲ್ಲ ಜಾಗಗಳಲ್ಲೂ ಬರಬೇಕು. ಆ್ಯಂಡ್ ಮೇಯ್ನಾಗಿ ನಾನು ಕೇಳ್ಕೊಳ್ಳೋದು ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ. ಈ ಥರದ್ದು ಒಳ್ಳೆ ಫೆಸಿಲಿಟೀಸ್ ಇದ್ದಾಗ ಬೀಯಿಂಗ್ ಅ ಸಿಟಿಸನ್ ನಾವು ಯುಟಿಲೈಸ್ ಮಾಡ್ಕೊಬೇಕು. ನಾನು ಮೇಡಮ್ನ ಮೀಟ್ ಮಾಡಿದೆ, ಸವಿತಾ ಮೇಡಮ್ನ, ಓವರ್ ದ ಫೋನ್ ಕಾಲ್. ಶಿ ಸ್ಪೋಕ್ ವೆರಿ ಜೆನ್ಯೂನ್ಲಿ ಆ್ಯಂಡ್ ನೈಸ್ಲಿ. ಆಮೇಲೆ ಇಲ್ಲಿ ಬಂದಾಗ ಸಹ ಫಸ್ಟ್ ಅಟೆಂಪ್ಟಲ್ಲೇ ಶಿ ಟ್ರೀಟೆಡ್, ಅವ್ರು ಓಟಿನಲ್ಲಿದ್ದರು ಆದರೂ ಕೂಡ ನಾವು ಟ್ರೀಟೆಡ್ ಲೈಕ್ ಸೆಲೆಬ್ರಿಟಿ ಅಂತ ಅಲ್ಲ, ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಗುಡ್. I just need like a proper message for the audience because it is a new hospital. Okay, and when we started it was very less percent, and today's date we are like last month we delivered 71%. So that way I need your message like okay, this hospital is good and people should come and they can, because the doctors are good. Yes, okay, exactly. so that's very important for any patient. Doctors are good and nurses are good, staffs are good and very friendly, and 5 minutesಗೂ ಒಂದ್ಸಲ ಬಂದು ಅಬ್ಸರ್ವೇಷನ್ಸ್ ಮಾಡಿ ಹೋಗ್ತಾ ಇರ್ತಾರೆ. ನೀಟ್ನೆಸ್, ಸಿ ಐ ಹ್ಯಾವ್ ಟು ಟಾಕ್ ಅಬೌಟ್ ದ ನೀಟ್ನೆಸ್. ಇಷ್ಟು ನೋಡಿ, ನೀವು ಯಾವ ಕಡೆ ನೋಡಿದ್ರು ಒಂದು ಡಸ್ಟ್ ಇಲ್ಲ, ಕೆಳಗಡೆ ನೋಡಿದ್ರೆ ಒಂದು ಡಸ್ಟ್ ಇಲ್ಲ. ಎಂಟ್ರೆನ್ಸ್ ಇಂದಾನು ಇಟ್ ಈಸ್ ಲೈಕ್ ವೆರಿ ನೀಟ್. ಆಂಬಿಯನ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾಕಂದರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಹಿಂಗೇನಾದ್ರು ಟಚ್ ಮಾಡಬೇಕು ಅಂದರೆ ಅಷ್ಟೊಂದು ಏನಪ್ಪ ಈ ಥರ ಇದೆ ಆ ಥರ ಎಲ್ಲ ವಿ ಫೀಲ್. ಬಟ್ ಇಲ್ಲಿ ನಾವು ಕೆಳಗಡೆ ರಿಸೆಪ್ಷನಿಂದ ಏನು ಬರ್ತೀವಿ, ಎಂಟ್ರೆನ್ಸಿಂದ ಏನು ಬರ್ತೀವಿ, ಮೇಲ್ಗಡೆ ತನಕ ಇಟ್ ಈಸ್ ಲೈಕ್ ಅ ಮಿರರ್. ಅಷ್ಟು ಹೈಜಿನಿಕ್ ಆಗಿದೆ. ಆ್ಯಂಡ್ ಇಷ್ಟು ಚೆನ್ನಾಗಿರೋ ಫೆಸಿಲಿಟೀಸ್ ಇದ್ದಾಗ ಡೆಫಿನೆಟ್ಲಿ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಬೇಕು. ಸಿ ಗೌರ್ಮೆಂಟ್ ಕೆಲಸ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಗೌರ್ಮೆಂಟಲ್ಲಿ ಸಿಗುವ ಸೌಲಭ್ಯಗಳನ್ನ ಕೂಡ ನಾವು ಯುಟಿಲೈಸ್ ಮಾಡ್ಕೋಬೇಕು. ಅದು ಇಂಥ ಒಂದು ಫೆಸಿಲಿಟೀಸ್ ಇದ್ದಾಗ ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕು ಅಂತ ನನ್ನ ಒಂದು ಕನ್ಸರ್ನ್. ಯಾಕಂದರೆ ನಾವು ಬರೀ ಸ್ಕ್ರೀನಲ್ಲಿ ಸುಮ್ಮನೆ ಡೈಲಾಗ್ ಹೊಡೆಯೋದಷ್ಟೇ ಅಲ್ಲ, ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಒನ್ಸ್ ಈ ಥರ ಎಲ್ಲರೂ ಬರ್ತಾ ಹೋದರೆ ಆಗ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಮೇಲಿರುವಂತಹ ಅಭಿಪ್ರಾಯಗಳು, ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಅಂಥ ಒಂದು ಕೆಲಸನ ನಾನು ಕೂಡ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಸಾಥ್ ಕೊಡೋಣ ಅಂತ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲ, ಈ ಥರದೊಂದು ಹಾಸ್ಪಿಟಲ್ ಇದೆ ಅಂತ ನಮಗೆ ಗೊತ್ತೇ ಇಲ್ಲ ಅಕ್ಕ, ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ಶಿ ಇಸ್ ಇನ್ ಮೀಡಿಯಾ, ಅವರು ಕೂಡ ಹಾಗಾದ್ರೆ ನಾನು ಇಲ್ಲೇ ಡೆಲಿವರಿ ಮಾಡಿಸ್ಕೋತೀನಿ,
ನಾನು ಪ್ರೆಗ್ನೆಂಟ್ ಆಗುವಾಗ ನಾನು ಇಲ್ಲೇ ಡೆಲಿವರಿ ಮಾಡಿಸ್ಕೊಳ್ತೀನಿ ಆ ಥರ ಎಲ್ಲ. ನಮ್ಮ ಆರ್ಗನೈಸೇಷನ್ ಹೆಲ್ಪ್ ಮಾಡೋ ಮುಂಚೆ ಹೆಲ್ಪ್ ಮಾಡಾದ್ಮೇಲೆ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ನಿಮ್ಮ ವಿಷಯ ಶೇರ್ ಮಾಡಬೇಕು. ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ಅವರಿಗೆಲ್ಲ ಅನುಕೂಲ ಆಗ್ತಿದೆ. ಬಂದು ಹೋದವರು ಅಷ್ಟೇ ಒಳ್ಳೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದಾರೆ. ಡಾಕ್ಟರ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಫೆಸಿಲಿಟಿ ಕೂಡ ಎಲ್ಲ ಇದೆ. 9 to 4 ಡಾಕ್ಟರ್ ಸರ್ಜನ್ಸ್ ಇರ್ತಾರೆ. ಆಫ್ಟರ್ ಕೂಡ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ಏನೇ ಎಮರ್ಜೆನ್ಸಿ ಕೇಸಸ್ ಇದ್ರೂ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಮುಂಚೆಗಿಂತ ಇವಾಗ ಸಿಸೇರಿಯನ್ ಆಗಿರ್ಬೋದು, ನಾರ್ಮಲ್ ಎಂಟು ಕೇಸಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವರು ಅಷ್ಟೇ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ಹೋಗ್ತಾ ಇದ್ದಾರೆ. ಡಾಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಸ್ಟಾಫ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಒಳ್ಳೆ ಫೆಸಿಲಿಟಿ ಇದೆ. ಅಂದರೆ ಗೌರ್ಮೆಂಟ್ ಅಲ್ವಾ, ಸೊ ಫ್ರೀ ಫೆಸಿಲಿಟೀಸ್ ಕೂಡ ಚೆನ್ನಾಗಿ. ಪ್ರೈಸ್ ಅಂದರೆ ಆ ಥರ ಏನು ಅವ್ರಿಗೆ ಅಮೌಂಟ್ ಏನು ಪೇ ಮಾಡೋ ಥರವೂ ಇರಲ್ಲ. ಇದರಲ್ಲಿ ಗೌರ್ಮೆಂಟ್ ಆಗಿರೋದ್ರಿಂದ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್, BPL ಅವ್ರ ಏನೇನು ಇರುತ್ತೆ ಅದು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಕೊಡ್ತಾರೆ. ಅಂಡ್ ಫೋಟೋಸ್. ನಮ್ಮ ಆವಾಹನ್ ಫೌಂಡೇಶನ್ನು ಈ ಒಂದು ಆಸ್ಪತ್ರೆಗೆ ಮಾಡಿರ್ತಕ್ಕಂಥ ಸೇವೆಗಳು ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ? ಹೆಂಗಿತ್ತು ಮುಂಚೆ ಸೇವೆ ಮಾಡೋ ಮುಂಚೆ? ಸೇವೆ ಅಂದರೆ ನಾವು ಈ ಥರ ನಮ್ಮ ಸಂಘಗಳು ನಿಮಗೆ ಸಹಾಯ ಮಾಡೋದು ಹೇಗೆಲ್ಲ ಬದಲಾವಣೆ ಆಯಿತು? ಏನೇನು ಬೆಳವಣಿಗೆ ಕಾಣಿಸ್ತು ಅದರೆಲ್ಲ ನಿಮ್ಮ ಜೊತೆ ಹಂಚ್ಕೋತೀರಾ? ಚೆನ್ನಾಗಿದೆ. ಹೊಸದಾಗಿ ಶುರು ಆಗಿರೋದು ನಡ್ಕೊಂಡು ಹೋಗ್ತಿದೆ. ಅನುಕೂಲ ಆಗಿದೆ ಸರ್. ತೊಂದರೆ ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮದು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು? ನಂದು ಈಗಿನ 25 ವರ್ಷ. 25 ವರ್ಷ. ಸೊ ನಿಮ್ಮದು DO ಎಷ್ಟು ವರ್ಷ ಸರ್ ಇದು ಓಪನ್ ಆದಮೇಲೆ ಹೌದಾ? ಜನ ಹೇಗೆ ಒಂದು ಅವರ ಒಂದು ಪ್ರತಿಕ್ರಿಯೆ ಹೇಗಿದೆ, ರಿಯಾಕ್ಷನ್ ಹೇಗಿದೆ ಅವರು? ಚೆನ್ನಾಗಿದೆ ಸರ್. ಎಲ್ಲ ಅನುಕೂಲ. ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಸಂಘಟನೆಗೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ? ಗೌರ್ಮೆಂಟ್ ಜೊತೆ ನೀವು ಕೈ ಜೋಡಿಸಿದ್ರೆ ನೀವು ಕೈ ನೋಡ್ಕೊಂಡು. Usually there is a taboo that government hospitals are like dirty or like there is no proper care. This being a CHC with this much infrastructure, like I was mind blown. See about like 60 to 80 patients OPD, that is general patients. We conduct around 30 to 40 deliveries including normal and cesarean. We also treat complicated cases and we try to refer as much as possible, and there is round the clock doctors. We are like 4 GDMOs, like I'm a general duty medical officer, so there are 3 more like me, and we have 24/7 shifts. So there is one doctor at any given point. So we don't say no to treatment, and all the drugs are available, and we also do suturing and or general cases basically. This is considered a maternity home, but we also tend to cover general as well. The environment is very nice here. All the doctors are extremely good, they're friendly, and moreover, it's more like a teaching environment. Even if we make a mistake, they teach us how to do stuff and go forward with it. So I would tell that this is like a good experience for me to carry on, something that will stay with me. We have many experienced staffs, like 14-15 years experienced staffs who worked in various government hospitals. The nursing staff, actually I myself learn a lot from nursing staff. And the housekeeping, you can see how clean the hospital is. So they do that thrice or 4 times, and we make sure that it's clean. So we have home guards as well, so the safety is also there. Because since we're all ladies and we have only doctors in the night, so we have home guards in the night too. So safety wise, it's nice.